ನಮಸ್ಕಾರ ಸ್ನೇಹಿತರೆ, ಗೀತಾ ಕಿಚನ್ಗೆ ಸುಸ್ವಾಗತ. ಈ ದಿನ ನಾನು ಸೋಯಾ ಚಂಕ್ಸ್ನಿಂದ ಮಸಾಲೆ ವಡೆಯನ್ನು ಮಾಡ್ತಾಯಿದ್ದೀನಿ. ಆ ಮಸಾಲೆ ವಡೆಗೆ ಬೇಕಾದಂತಹ ಪದಾರ್ಥಗಳು ಯಾವುದು ಅಂತಂದರೆ ಮುಖ್ಯವಾಗಿ ನಮಗೆ ಈ ಸೋಯಾ ಚಂಕ್ಸ್ ಬೇಕು. ಇದನ್ನು ಆಗಲೇ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದು ಬಹಳ ಮುಖ್ಯವಾಗಿ ಬೇಕಾದಂತಹ ಒಂದು ಪದಾರ್ಥ. ಈಗ ನಾನು ಕಡಲೆಬೇಳೆನ ಸ್ವಲ್ಪ ಮಟ್ಟಿಗೆ, ಅದರಲ್ಲಿ ಕಾಲು ಭಾಗದಷ್ಟು ಕಡಲೆಬೇಳೆಯನ್ನು ನೆನೆಸ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನೆಂದಿದೆ. ಕಡಲೆಬೇಳೆ ಯಾಕೆ ಅಂತಂದರೆ ಇದು ಬೈಂಡಿಂಗ್ ಬರೋದಕ್ಕೆ, ಅಕಸ್ಮಾತ್ ಎರಡು ಚೆನ್ನಾಗಿ ಹೊಂದ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಳ್ತೀವಿ. ಲವಂಗ ಸ್ವಲ್ಪ ತೊಗೊಂಡಿದ್ದೀನಿ. ನಮ್ಮ ಟೇಸ್ಟಿಗೆ ತಕ್ಕಂತೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಹಾಕ್ಕೋಬೋದು, ಇಲ್ಲ ಅಂತಂದರೆ 3 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಈ ಅಳತೆ ಒಂದು ಸೋಯಾ ಚಂಕ್ಸ್ಗೆ ನಾನು 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ, ಪುದೀನ ಬೇಕಾಗುತ್ತೆ. ಇಲ್ಲಿ 2 ಸಮ ಪ್ರಮಾಣದ 2 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಕೋಬೇಕು. ನಂತರ ರುಬ್ಕೊಳ್ಳೋಕ್ಕೋಸ್ಕರ ನಾನು ಒಂದು 4 ಚೂರು ತೆಂಗಿನಕಾಯಿ ಚೂರನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಳ್ಳೆಯ ಒಂದು ರುಚಿಯನ್ನು ಕೊಡುತ್ತೆ ಅಂತ ಇದನ್ನು ನಾನು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ನಾನು ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಫಸ್ಟು ನುಣ್ಣಗೆ ರುಬ್ಕೊಂಡು ನಂತರ ಸೋಯಾ ಚಂಕ್ಸು ಮತ್ತು ಕಡಲೆಬೇಳೆಯನ್ನು ಸೇರಿಸ್ಕೋಬೇಕು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೋಯಾ ಚಂಕ್ಸನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನುಣ್ಣಿಗೆ ನಾವು ರುಬ್ಕೊಳ್ಬೇಕು. ಮುಂದಿನ ಹಂತ ಎಲ್ಲವನ್ನ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಹೆಚ್ಚಿದಂತಹ ಒಂದು ಈರುಳ್ಳಿಯನ್ನು ಸೇರಿಸಿ ಕಲಸಿಟ್ಕೊಳ್ಬೇಕು. ಈಗ ನಾವು ಇದನ್ನು ಸಮನಾಗಿ ರುಬ್ಕೊಳ್ಬೇಕು. ಈಗ ನಾನು ಸೋಯಾ ಚಂಕ್ಸು, ಸ್ವಲ್ಪ ಕಡಲೆಬೇಳೆ, ಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀರು ಹಾಕದೆ ರುಬ್ಕೊಂಡಿದ್ದೀನಿ. ಮತ್ತು ಈಗ ಪುದೀನವನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ಸಾಲ್ಟು ಪುದೀನ ಎಲ್ಲ ಸೇರಿಸಿದ್ದೀನಿ. ಈಗ ನಾನು ಸಣ್ಣಗೆ ಹೆಚ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದು ನಾವು ಮಾಡುವಂತಹ ಮಸಾಲೆ ವಡೆಯ ಥರ ಇದನ್ನು ನಾವೇನು ಮಾಡಬೇಕು, ಉಂಡೆ ಮಾಡಿಕೊಂಡು ಈ ಥರ ಸ್ವಲ್ಪ ಮಂದವಾಗಿಯೇ, ತುಂಬ ತೆಳುವಾಗಿ ತಟ್ಕೊಳ್ಬಾರ್ದು. ಸೊ ಈ ಥರ ಮಂದವಾಗಿ ನಾವು ತಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಮತ್ತೀಗ ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ನಾವು ಇದನ್ನು ಕರಿಬೇಕಾಗುತ್ತೆ. ದಪ್ಪಕ್ಕೆ ನಾನು ತಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಂದು ಸ್ವಲ್ಪ ಹೊಗೆ ಬಂದ ಮೇಲೆ ನಾವು ಇದನ್ನು ಡೀಪ್ ಫ್ರೈ ಮಾಡಿ ಕರಿಬೇಕು. ಇದು ಬೇರೆ ರೀತಿಯಾದಂತಹ ಒಂದು ಮಸಾಲೆ ವಡೆನೇ ಯಾವಾಗಲೂ ತಿಂತಾ ಇರ್ತೀವಿ. ಹಾಗಾಗಿ ಒಂದು ಹೊಸ ರುಚಿಯೊಂದಿಗೆ ನಾವು ಇದರ ಒಂದು ಸವಿಯನ್ನು ನೋಡಬಹುದು. ಈ ಥರ ನಾವು ಮಾಡಿ ಸಿದ್ಧವಾಗಿ ಇಟ್ಕೊಳ್ಬೇಕು. ಎಣ್ಣೆಯನ್ನು ನಾನೀಗ ಕಾಯಲು ಇಟ್ಟಿದ್ದೇನೆ. ಸ್ವಲ್ಪ ಹೊಗೆ ಬಂದಮೇಲೆ, ಹೊಗೆ ಆಡ್ತಾ ಇರಬೇಕು, ಸ್ವಲ್ಪ ಅಂಥ ಸಮಯದಲ್ಲಿ ನಾವು ಈ ವಡೆಗಳನ್ನು ಹಾಕಬೇಕು. ತಕ್ಷಣ ನಾವು ತಿರುಗಿಸ್ಕೊಳ್ಬಾರ್ದು, ಸ್ವಲ್ಪ ಬೇಯಕ್ಕೆ ಬಿಡಬೇಕಾಗುತ್ತೆ. ಈಗ ಬೇಯ್ತಾ ಇದೆ, ವಡೆ ಎಲ್ಲ ಬೇಯ್ತಾ ಇದೆ. ನಾವೀಗ ತಕ್ಷಣ ನಾವು ಕೈಯಲ್ಲಿ ಆಡಿಸ್ಬಾರ್ದು, ಸ್ವಲ್ಪ ಸಣ್ಣ ಉರಿಯೆಲ್ಲ ಇದನ್ನು ಬೇಯಿಸ್ಕೋಬೇಕು. ಈಗ ಸೋಯಾ ಚಂಕ್ಸ್ ವಡೆ, ಮಸಾಲೆ ವಡೆ ಸಿದ್ಧ ಆಗಿದೆ. ಬಹಳ ಗಮ್ಮಂತ ವಾಸನೆ ಬರ್ತಾ ಇದೆ. ಜೊತೆಗೆ ಇದು ಹೊಸ ರುಚಿಯನ್ನು ಕೂಡ ನಮಗೆ ಕೊಡುತ್ತೆ. ಯಾವುದಾದ್ರೂ ರಜಾ ದಿನಗಳಲ್ಲಿ ಇದನ್ನು ಮಾಡಿಕೊಂಡ್ರೆ ಮಕ್ಕಳು ಮತ್ತು ಪ್ರತಿಯೊಬ್ಬರು ಕೂಡ ಇದರ ಸವಿಯನ್ನು, ರುಚಿಯನ್ನು ಅವರು ಇಷ್ಟಪಡ್ತಾರೆ. ಇದನ್ನು ಒಂದು ಸರಿ ಮಾಡಿ ನೋಡಿ. ಮತ್ತು ಎಣ್ಣೆಗೆ ಹರಿದು ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು. ನಂತರ ಅದನ್ನು ತಿರುಗಿ ಹಾಕಿ ಅದನ್ನು ಹದವಾಗಿ ನಾವು ಬೇಯಿಸ್ಕೊಂಡಾಗ ಇಷ್ಟು ಚೆನ್ನಾಗಿ ನಮಗೆ ಈ ವಡೆ ಕೂಡ ಬರುತ್ತೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾವುದೇ ಒಂದು ಸಲಹೆ ಮತ್ತು ಸೂಚನೆಗಳಿಗೆ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಹೇಳಿ. ಮತ್ತು ಮುಂದೆ ಮತ್ತೊಂದು ಆಸಕ್ತಿಕರವಾದಂತಹ ಒಂದು ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ನಮಸ್ಕಾರ.